ಸ್ನೇಹಿತರೆ ನೋಡಿ, ಮುಖೇಶ್ ಅಂಬಾನಿ ಅವರ ಮನೆ ಗೊತ್ತಲ್ಲ. ಸೊ ಜಿಯೋ ಓನರ್, ನೀವೇನು ಇವಾಗ ಯೂಸ್ ಮಾಡ್ತಿದ್ಬಿಟ್ಟು ಅದೇ ಒಂದು ಜಿಯೋ ಓನರ್. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಎಲ್ಲ ಇದೆ, ನೀವು ಏನು ನೋಡ್ತೀವಿ ಬಂದ್ಬಿಟ್ಟು ನೋಡಿ, ಮನೆ ಇಲ್ಲಿದೆ ಎಲ್ಲ ಮನೆ. ಇದು ಬಂದ್ಬಿಟ್ಟು ಆ್ಯಂಟಿಲ್ಲ ಏನು ನೋಡಿದೆ ನೋಡಿ, ಇದು ಬಂದ್ಬಿಟ್ಟು ಆ್ಯಂಟಿಲ್ಲ. ಇಲ್ಲಿ ನಿಮಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ, ಇದೆಲ್ಲ ಬಂದ್ಬಿಟ್ಟು ಇಲ್ಲಿಂದ ವೀಡಿಯೋ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಿಂದ. ಸೊ ಇಲ್ಲಿ ನಿಮಗೆ ಪಡಲ್ಲ. ಸ್ನೇಹಿತರು ನೋಡಿದ್ರಲ್ಲ, ಸೊ ಇದೇ ಬಂದ್ಬಿಟ್ಟು ಮುಖೇಶ್ ಅಂಬಾನಿ ಅವರ ಒಂದು ಮನೆ ನೋಡಿ, ಆ್ಯಂಟಿಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಮುಂದೆ ನೋಡಿ ಏನಿದೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಹೋದಲ್ಲ. ಸೊ MG ಕಾರ್ ಪಾರ್ಕಿಂಗ್. ಸ್ನೇಹಿತರು ನೋಡಿದ್ರೆ ಅಟ್ಲಿ ಬಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡೋಕೆ ಅಲೋ ಇಲ್ಲ, ಗೊತ್ತಲ್ಲ. ಆರ್ಮಿ ಅಂತ ತುಂಬ ಆರ್ಮಿ, ನಾನು ಹಿಂದೆ ನೋಡಿ ಬ್ಯಾಕ್ ಸೈಡು ಫ್ರಂಟು ಎಲ್ಲ ನೋಡಿ, ವೀಡಿಯೋ ಅಂತೂ ಅಲೋನೇ ಇಲ್ಲ. ಫೋನ್ ಕಿತ್ಕೊಂಡು ಡಿಲೀಟ್ ಮಾಡಿಬಿಡ್ತಾರೆ. ಸೊ ಓನ್ಲಿ ಫೋಟೋ ತೆಗಿಯೋಕೆ ಮಾತ್ರ ನಿಮ್ಗೆಲ್ಲ ಮಟ್ಟ ಗೊತ್ತಲ್ಲ. ಅದೇ ಬಟ್ ಇಲ್ಲೆಲ್ಲ ಫುಲ್ ವೀಡಿಯೋ ಎಲ್ಲ ಏನು ಮಾಡೋಂಗಿಲ್ಲ, ಅಲೋ ಇಲ್ಲ. ಸೊ ಮುಖೇಶ್ ಅಂಬಾನಿ, ನಾವು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಾವು ಮಾತಾಡ್ಕೊಳ್ಳೋಣ ಇದ್ರ ಬಗ್ಗೆ. ನಾನು ಹೇಳ್ತೀನಿ, ಓಕೆ. ನಿಮ್ಗೆ ಇನ್ನೊಂದ್ಸತಿ ಬ್ಯಾಕ್ ಕ್ಯಾಮ್ರಾ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ನೋಡಿ, ಆ್ಯಂಟಿಲ್ಲ. ಸೊ ಇದನ್ನು ಸ್ನೇಹಿತರು ನೋಡಿ, ಇದೇ ಬಂದ್ಬಿಟ್ಟು ಆ್ಯಂಟಿನ ಗೊತ್ತಲ್ಲ. ಸೊ ಮುಂದೆಯಿಂದ ನೋಡ್ಕೊಂಡ್ರೆ ಫುಲ್ಲು ಸೆಕ್ಯೂರಿಟಿಗರು. ಓಕೆ, ನಾವು ಬಂದ್ಬಿಟ್ಟು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ನಾವು ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಹಂಗೆ ಮುಂದೆ ಬನ್ನಿ. ಮುಖೇಶ್ ಅಂಬಾನಿ ಅವರ ಒಂದು ಮನೆ. ಸೊ ಇದೇನು ನೋಡ್ತಾರೆ ನೋಡಿ, ಇದೇ ಬಂದ್ಬಿಟ್ಟು ನೀವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮಾರ್ನಿಂಗ್ ಎದ್ದ ತಕ್ಷಣ ಏನು ಯೂಸ್ ಮಾಡ್ತಿರ್ತಾರೆ ಫೋನ್, ಅದೆಲ್ಲ ಇಂಟರ್ನೆಟ್ ಗೊತ್ತಲ್ಲ. ಜಿಯೋ ಸಂಸ್ಥೆ ಒಂದು ಓನರ್ ಮಾಲೀಕ ಬಂದ್ಬಿಟ್ಟು ಇವರೇ ಮುಖೇಶ್ ಅಂಬಾನಿ. ಸೊ ನೋಡಿ, ಮುಖೇಶ್ ಅಂಬಾನಿ ಅವರ ಮನೆ ಜಿಯೋ. ಸೊ ವ್ಯಾಪಾರಕ್ಕೆ ಹೆಸರಿಟ್ಟ ಅಂತ ಒಂದು ಪ್ರದೇಶನೇ ಮುಂಬೈ, ದುಬೈ. ಸೊ ಬಂದ್ಬಿಟ್ಟು ಬಾಂಬೆ ಅಂತ ಕರೆದ ಗೊತ್ತಲ್ಲ. ಮೊದಲಿಗೆ ಬಂದ್ಬಿಟ್ಟು ನೇಮ್ ಬಾಂಬೆ ಅಂತ. ಸೊ ಕಾಲಾಂತರದಲ್ಲಿ ಮುಂಬೈ ಅಂತಾಗಿ ಎಲ್ಲ ಫುಲ್ ಪರಿವರ್ತನೆ ಆಗಿದೆ. ಅಂದರೆ ಬಿಸ್ನೆಸ್ಗೆ ಅಂತ ಬಂದ್ಬಿಟ್ಟು ಹೆಸರಿಟ್ಟ ಒಂದು ಪ್ರದೇಶ, ನೇಮಿಟ್ಟ ಒಂದು ಪ್ರದೇಶ ಬಂದ್ಬಿಟ್ಟು ಈ ಒಂದು ಮುಂಬೈ ನೋಡ್ಕೊಂಡ್ರೆ ಬಂದ್ಬಿಟ್ಟು ನೋಡಿ ಹೆಂಗಿದೆ ಅಂತ. ಆ್ಯಂಟಿನ ಒಂದು ಆ್ಯಂಟಿನ ಮುಂದೆ ಎಲ್ಲ ಫುಲ್ ವೀಡಿಯೋ ಮಾಡೋಕ್ಕಿಲ್ಲ, ನಾನು ಮಾಮೂಲಿ ಶಾರ್ಟ್ಸ್ ಇದ್ದೀನಿ ನಿಮ್ಗೆ ಹಾಕಿ ನೋಡಿ ಕಡೆ ಇಲ್ಲ ಒಂದು ಚಿಕ್ಕ ರೀಲ್ ಮಾದರಿ ಆಗಿದ್ದೀನಿ ನಾನು. ಸೊ ಇದು ಹೆಂಗೆ ಗೊತ್ತಿದ್ದು ಬಂದ್ಬಿಟ್ಟು ಆ್ಯಂಟಿನ ಮುಂದೆ ಎಲ್ಲ ಸೆಕ್ಯೂರಿಟಿ ನೋಡ್ಕೊಂಡ್ರೆ ಅಂತೂ ತುಂಬ ಸೆಕ್ಯೂರಿಟಿ ಕೊಟ್ಟು ಹೆಂಗೆ ಗೊತ್ತಾ, ಆರ್ಮಿ ವೆಹಿಕಲ್ಲು ಒಂದು ಫೋರ್ಸು. ಸೊ ಎಷ್ಟೊಂದು ಸೆಕ್ಯೂರಿಟಿ ಇದೆ ಗೊತ್ತಾ. ನಿಜವಲ್ಲ ನಾನು ಊಹೆ ಮಾಡಿದೆ ಥರ ಇಲ್ಲ ಮನೆ, ಅಂದರೆ ನಾನು ಥಿಂಕ್ ಮಾಡಿದ್ದು. ಸೊ ಯಾವುದೋ ಥರ ಇರುತ್ತೆ, ಒಂದು ಲೆವೆಲಲ್ಲಿ ಇರುತ್ತೆ. ಸೊ ಹೆಂಗಿರುತ್ತೆ ಮತ್ತು ಅಷ್ಟೇನಿಲ್ಲ, ನಾರ್ಮಲ್ ಮನೆ ಎಲ್ಲ ಗುರು. ಸೊ ಇಂಡಿಯಾದಲ್ಲೇ ಅತ್ಯಂತ ದುಬಾರಿಯಾದಂಥ ಒಂದು ಮನೆ ನೋಡಿ ಹೆಂಗಿದೆ ಅಂತ. ಸೊ ನಿಮಗೆ ಬೇಕಾದ್ರೆ ಇಲ್ಲಿಂದ ಬ್ಲ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸರ್ತಿ ಕ್ಲಾರಿಟಿ ತೋರಿಸಿ ನೋಡಿ ಮನೆ, ಇಲ್ಲಿಂದ ಕ್ಲಾರಿಟಿ. ಸ್ನೇಹಿತರೆ ನೋಡಿದ್ರಲ್ಲ, ಇದೇ ಬಂದ್ಬಿಟ್ಟು ಆ್ಯಂಟಿನ ಅದೇನಿದೆ ನೋಡಿ. ಸೊ ಇಲ್ಲೆಲ್ಲ ಫುಲ್ ನಿಮಗೆ ಕ್ಲೀನಾಗಿ ಕಾಣಿಸ್ತಿದೆ ಅನ್ಕೊತೀನಿ. ಇದೇ ಪ್ಲೇಸಲ್ಲಿ ಬಂದ್ಬಿಟ್ಟು ಇಲ್ಲಿಂದ ನಿಯರ್ ಬಂದ್ಬಿಟ್ಟು ನಿಮ್ಗೆ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅವರ ಮನೆ ಎಲ್ಲ ಫುಲ್ ಇದೇ ಸಿಗುತ್ತೆ. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಸೊ ಹೀರೋ ಎರಡಿದೆ ದೊಡ್ಡವರ ಅವ್ರ ಮನೆ ಎಲ್ಲ ಫುಲ್ ಇದೇ ಇರುತ್ತೆ. ತುಂಬ ದುಬಾರಿಯಾದಂಥ ಒಂದು ಪ್ಲೇಸ್ ಅಂದರೆ ಸೊ ಇದೇ ಬಂದ್ಬಿಟ್ಟು ನೋಡಿದ್ರೆ ಮುಖೇಶ್ ಅಂಬಾನಿ ಅವ್ರ ಮನೆ. ಸೊ ಮುಖೇಶ್ ಅಂಬಾನಿ ಅವರು ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಬಂದ್ಬಿಟ್ಟು ಒಂದು ವ್ಯಾಪಾರವೇತ್ತ ಅವ್ರು ಗೊತ್ತಲ್ಲ. ಸೊ ಬಿಸ್ನೆಸ್ ಮ್ಯಾನ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅವರು. ಸೊ ಅವರು ಬಂದ್ಬಿಟ್ಟು ಮೊದಲಿಗೆ ಎಲ್ಲ ಸೊ ಅವ್ರು ಬಂದ್ಬಿಟ್ಟು ಮೊದಲಿಗೆಲ್ಲ ಫುಲ್ ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಲ್ಲ. ಸೊ ಪೆಟ್ರೋಲ್ ಬ್ಯಾಂಕಿಂದ ಸ್ಟಾರ್ಟ್ ಮಾಡಿ ಗೊತ್ತಲ್ಲ ನಿಮಗೆ. ಸೊ ಅವ್ರ ಬಗ್ಗೆ ಸೊ ಚಿಕ್ಕ ಬಿಸ್ನೆಸ್ಸಿಂದ ಸ್ಟಾರ್ಟ್ ಮಾಡಿ ಬಂದ್ಬಿಟ್ಟು ಇವತ್ತು ಒಂದು ಮಹಾ ಸಂಸ್ಥೆಯ ಒಂದು ಮಾಲೀಕ ಆಗಿದ್ದಾರೆ ಗೊತ್ತಲ್ಲ. ಈ ನಮ್ಮ ಇಂಡಿಯಾದಲ್ಲೇ, ಭಾರತದಲ್ಲೇ ಸೊ ರಿಚೆಸ್ಟ್ ಪರ್ಸನ್, ಇಂಡಿಯಾದ ರಿಚೆಸ್ಟ್ ಪರ್ಸನ್ ಅಂತ ಹೇಳ್ಬಿಟ್ಟು ಕರೀತಾರೆ ಇವತ್ತು ಮುಖೇಶ್ ಅಂಬಾನಿ. ಇವತ್ತು ಫರ್ ಡೇ ಅವ್ರ ಇನ್ಕಮ್ ಎಷ್ಟಿದೆ ಗೊತ್ತಲ್ಲ. ಮತ್ತು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಸೊ ಇವ್ರು ಬಂದ್ಬಿಟ್ಟು ಇವಾಗ ಅಂತಿರ್ಬೋದು, ಸೊ ಪ್ರಪಂಚದಲ್ಲೇ ಅತ್ಯಂತ ದುಬಾರಿನ ಅಂದರೆ ಸೊ ತುಂಬ ದುಬಾರಿ ಮಾಡಿರೋಂಥ ಒಂದು ಮದುವೆ ಅಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿರೋಂಥ ಮುಖೇಶ್ ಅಂಬಾನಿ ಅವ್ರ ಮಗ ಅಂತ ಹೇಳ್ಬೋದು ಗೊತ್ತಲ್ಲ. ಸೊ ನೀವೆಲ್ಲರೂ ಅಂದ್ಕೊಂಡಿರ್ತೀರ ಅವ್ರು ಬಂದ್ಬಿಟ್ಟು ಸೊ ಇಷ್ಟೊಂದು ವೇಸ್ಟ್ ಮಾಡಿದ್ದಾರೆ ಅಮೌಂಟ್, ಇಷ್ಟೊಂದು ಖರ್ಚು ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ನೀವೆಲ್ಲ ಪ್ರತಿಯೊಬ್ಬರು ಹೆಂಗೆ ಗೊತ್ತಾ, ನಿಮ್ಮ ಹತ್ರ 1 ಲಕ್ಷ ಇದ್ರಿಂದ 5 ಲಕ್ಷ ಸಾಲ ಮಾಡಿಬಿಟ್ಟು ನೀವೆಲ್ಲ ಫುಲ್ ಮದುವೆ ಮಾಡ್ಕೊಂಡಿರೋ ಗೊತ್ತಾ, ಅದು ದುಬಾರಿ ಅಂದರೆ. ಸೊ ನಿಮ್ಮ ಹತ್ರ ಇರೋದು 1 ಲಕ್ಷ, ನೀವು ಇನ್ನೂ ಒಂದು 4 ಲಕ್ಷ ಸಾಲ ಮಾಡಿಬಿಟ್ಟು 5 ಲಕ್ಷ 6 ಲಕ್ಷ ಸಾಲ ಮಾಡಿಬಿಟ್ಟು ಸೊ ಗ್ರ್ಯಾಂಡಾಗಿ ಮದುವೆ ಮಾಡ್ತೀರಾ. ಸೊ ಇವರ ಇನ್ಕಮ್ ಬಂದ್ಬಿಟ್ಟು 100 ರೂಪಾಯಿ ಇದ್ದರೆ ಅದರಲ್ಲಿ ಇವ್ರು ಖರ್ಚು ಮಾಡೋದು ಎಷ್ಟು ಗೊತ್ತಾ, 1 ರೂಪಾಯಿ. ಸೊ ಇನ್ನು 99% ಸೊ ಅವ್ರು ಬಂದ್ಬಿಟ್ಟು ಸೇವಿಂಗ್ ಗೊತ್ತಲ್ಲ. ಅದು ಇವ್ರು ಬಂದ್ಬಿಟ್ಟು ನಮಗೆಲ್ಲ ಫುಲ್ ವೇಸ್ಟ್ ಅಮೌಂಟು. ಸೊ ಇಷ್ಟೊಂದು ಅಮೌಂಟ್ ನಮಗೆ ದುಬಾರಿ. ಸೊ ಅವ್ರ ಲೆಕ್ಕದಲ್ಲಿ ದುಬಾರಿ ಅಲ್ಲ ಅದು. ಅವ್ರನ್ನ ಒಂದು ಇನ್ಕಮಲ್ಲಿ ಅವರು ಮಾಡಿರೋಂಥ ಬರೀ 10%, ಸೊ ಒಂದು 15% ಮಾತ್ರ ಅವ್ರು ಖರ್ಚು ಮಾಡಿರೋದು ಗೊತ್ತಲ್ಲ. ಯಾವತ್ತಿದ್ರೂ ಸಹ ಮದುವೆ ದುಬಾರಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಇವತ್ತು ಇರೋರು ಬಂದು ತಿನ್ಬಿಟ್ಟು ಹೋಗಿರೋರು ಸಹ ಸೊ ನಾಳೆ ಬೆಳಗ್ಗೆ ಬಂದು ನಿಮಗೆ ನಿನ್ನ ಕಷ್ಟ ಏನಿದೆ ಅಂತ ಯಾರು ನೋಡೋದಿಲ್ಲ ಇವತ್ತು. ಬಟ್ ಮುಂದೆ ಬಂದ್ಬಿಟ್ಟು ತಿನ್ಬಿಟ್ಟು ಹಿಂದೆ ಮಾತಾಡ್ತಾರೆ, ಆ ಥರ ಜನ ಇವೆಲ್ಲ. ಸೊ ನಿಮ್ಮ ಹತ್ರ ಏನಿದೆ ಅದರಲ್ಲಿ ಸಿಂಪಲ್ ಮ್ಯಾರೇಜ್ ಆದರೆ ಸೊ ಇದು ಬಂದ್ಬಿಟ್ಟು ಇವರೊಂದು ಬೆಸ್ಟ್ ಎಕ್ಸಾಂಪಲ್. ಎಲ್ರಿಗೂ ಗೊತ್ತಲ್ಲ ವರ್ಲ್ಡಲ್ಲೇ. ಸೊ ಇಷ್ಟೊಂದು ರಿಚೆಸ್ಟ್ ಪರ್ಸನ್ ಮದುವೆ ಅಂದರೆ ಸೊ ಪ್ರಪಂಚದಲ್ಲೇ ಇಷ್ಟೊಂದು ಗ್ರ್ಯಾಂಡಾಗಿ ಅಂದರೆ ಮದುವೆ ಯಾರೂ ಮಾಡಿಲ್ಲ. ಸೊ ಅವರ ಒಂದು ಇನ್ಕಮಲ್ಲಿ ಬಜೆಟಲ್ಲಿ ತುಂಬ ಕಮ್ಮಿ ಪ್ಲೇಸಲ್ಲಿ ಮಾಡೋದು. ಈ ಒಂದು ಪ್ಲೇಸ್ ನೋಡ್ಕೊಂಡ್ರೆ ಬಂದ್ಬಿಟ್ಟು ನೋಡಿ ಮುಖೇಶ್ ಅಂಬಾನಿ. ಈ ಒಂದು ಪ್ಲೇಸಲ್ಲಿ ಬಂದ್ಬಿಟ್ಟು ಶಾರುಖ್ ಖಾನ್, ಸಲ್ಮಾನ್ ಖಾನ್ ದೊಡ್ಡ ಹೀರೋ ಎಲ್ಲ ಬಂದ್ಬಿಟ್ಟು ಇದೇ ಪ್ಲೇಸಲ್ಲಿದ್ದಾರೆ.
ಈ ಒಂದು ಪ್ಲೇಸು ತುಂಬ ದುಬಾರಿ ಗುರು. ಸೆಕ್ಯೂರಿಟಿನೂ ಯಾವ ಥರ ಸೆಕ್ಯೂರಿಟಿ ಇದೆ ಗೊತ್ತಾ, ಮುಂಬೈನಲ್ಲಿ ಅಂತ ಗೋದ್ರೇಜ್ ಚೌಕ್ ನಿಯರ್ ಸರ್ಕಲ್ ಕಡೆ ಬರುತ್ತೆ. ಸರ್ಕಲಿಂದ ಎಷ್ಟು 500 ಮೀಟರು. ಈ ಒಂದು ಪ್ಲೇಸ್ ಎಲ್ಲ ಗುರು ಹೆಂಗಿದೆ ಗೊತ್ತಾ. ಸೊ ಇದೊಂದು ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಇವತ್ತು ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮುಖೇಶ್ ಅಂಬಾನಿ ಮನೆ ಮೋಸ್ಟ್ಲಿ ಈ ಥರ ಇರುತ್ತೆ ಅಂದ್ಬಿಟ್ಟು. ಅದರ ಆಪೋಸಿಟ್ ಒಂದು ಕಾರ್ ಪಾರ್ಕಿಂಗ್ ಇದೆ, ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಆ್ಯಂಟಿನ ಮನೆ ಎಷ್ಟಿದೆಯೋ ಅದೇ ಅದರ ಸ್ಟ್ರೈಟ್ ಸೇಮ್ ಕಾರ್ ಪಾರ್ಕಿಂಗು ಇದೆ ಗುರು. ಕಾರ್ ಪಾರ್ಕಿಂಗ್ಗೆ ಒಂದು ಬಿಲ್ಡಿಂಗ್ ಕಟ್ಟಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಸುಮಾರು ಅಂತ ಒಂದು 30 to 35 ಫ್ಲೋರ್ ಮೇಲೆ ಇರುತ್ತೆ ಒಂದು ಆ್ಯಂಟಿನಮ್. ಸೊ ಒಂದು ಕಾರ್ ಪಾರ್ಕಿಂಗ್ ಮಾತ್ರ ಅಷ್ಟೊಂದು ಬಿಲ್ಡಿಂಗ್ ಇದೆ. ನಿಮ್ಗೆ ಆಲ್ರೆಡಿ ತೋರಿಸ್ತಿದ್ದೀನಲ್ಲ ಲೈವಲ್ಲೇ. ಸೊ ಅದೇ ಸಹ ಮನೆ ಆಪೋಸಿಟಲ್ಲಿ ಕಾರ್ ಪಾರ್ಕಿಂಗ್. ಈ ಒಂದು ಏರಿಯಾ ಏನಿದೆ ಗೊತ್ತು. ಸೊ ನಾನು ಇವಾಗ ಇದನ್ನು ವಿಸಿಟ್ ಮಾಡೋಕ್ಕೆ ಬಂದು ಇದೆಲ್ಲ ಫುಲ್ ಈ ಒಂದು ಏರಿಯಾನ ವಿಸಿಟ್ ಮಾಡೋಕ್ಕೆ ಬಂದೆ. ಈ ಸಿಟಿ ಇದೆ, ಸಿಟಿ ವ್ಲಾಗು. ಸೊ ನಿಜವಾಗ್ಲೂ ಮುಂಬೈ ಅಂದರೆ ವ್ಯಾಪಾರಕ್ಕಂತ ಹೆಸರಿಟ್ಟ ಒಂದು ಪ್ರದೇಶಗಳು ನಿಜವಾಗ್ಲೂ. ಸೊ ಮುಂಬೈಲಿ ನೀವು ಯಾರೇ ನೋಡಿ ಪ್ರತಿಯೊಬ್ಬರು ಏನೋ ಒಂದು ಸಹ ವ್ಯಾಪಾರ ಮಾಡ್ತಾ ಇರ್ತಾರೆ. ಸೊ ಜಾಬ್ ಅಂತೂ ತುಂಬ ಮಾಡೋದು ಜಾಸ್ತಿ ಏನೋ ಯಾಕೆ ಗೊತ್ತಾ, ಚಿಕ್ಕ ಯಾವೇ ಆಗಲಿ. ಸೊ ಪ್ರತಿಯೊಬ್ಬರು ಸಹ ಏನೋ ಒಂದು ವ್ಯಾಪಾರ. ಸೊ ರೋಡ್ ಸೈಡಲ್ಲಿ ಬೇಕಾದ್ರೆ ಒಂದು ಸಮೋಸ ಮಾರೋದು ಪ್ರತಿಯೊಂದು. ಸೊ ಈ ಚಿಕ್ಕ ವ್ಯಾಪಾರದಿಂದ ಸ್ಟಾರ್ಟ್ ಮಾಡಿ ನೀವು ತಗೊಳ್ಳಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಆಗ್ಬೋದು ನಿಮಗೆಲ್ಲ, ಮುಂಬೈ ಬಂದುಬಿಟ್ಟು ಇಂಡಿಯಾದ ರಿಚೆಸ್ಟ್ ಸಿಟಿ. ಸೊ ಇಂಡಿಯಾದಲ್ಲೇ ನಂಬರ್ 1 ಸಿಟಿ ಅಂತಂದರೆ ಮುಂಬೈ ಮಾತ್ರ ಅನ್ಬೋದು. ಯಾಕಂದರೆ ಸೊ ಅಷ್ಟೊಂದು ಡೆವಲಪ್ ಆಗಿದೆ ಗೊತ್ತಾ ಮುಂಬೈ. ನೀವು ನಮ್ಮ ಇಂಡಿಯಾದಲ್ಲಿರುವಂಥ ಒಂದು ಪ್ರತಿಯೊಂದು ಇವತ್ತು ಟಾಪ್ ಮೋಸ್ಟ್ ಕಂಪ್ನೀಸ್ 10 ಕಂಪ್ನೀಸ್ ಯಾವುದು ತಗೊಳ್ಳಿ. ಸೊ ದೊಡ್ಡ ಕಂಪ್ನಿ ಅದೆಲ್ಲ ಪ್ರತಿಯೊಂದು ಮೇನ್ ಬ್ರಾಂಚು ಸಹ ಮುಂಬೈಯಲ್ಲಿರುತ್ತೆ. ನೀವು ಎನಿ ಒಂದು ಕಂಪ್ನಿ ತಗೊಳ್ಳಿ. ಸೊ ಒಂದು ಎಕ್ಸಾಂಪಲ್ ನೀವು ಒಂದು ಟಾಟಾ ಗೊತ್ತಲ್ಲ ನಮಗೆ. ಸಹ ಟಾಟಾ ಸಹ ಬ್ರಾಂಚ್ ಮೇನ್ ಬ್ರಾಂಚ್ ಸಹ ಎಲ್ಲ ಪ್ರತಿಯೊಂದು ಮುಂಬೈಯಲ್ಲಿ ಇಟ್ಕೋತಲ್ಲ. ರತನ್ ಟಾಟಾ ಅವ್ರ ಮನೆ, ಸೊ ಅವರಿರುವಂಥ ಜಾಗ ಪ್ರತಿಯೊಂದು ಸೊ ಎಲ್ಲ ಮುಂಬೈ. ಮತ್ತು ಟಾಪ್ ಮೋಸ್ಟ್ ಕಂಪ್ನೀಸ್ ಏನೇನಿದೆಯೋ ನಮ್ಮ ಇಂಡಿಯಾದಲ್ಲಿ ಇವತ್ತೆಲ್ಲ ಫುಲ್ ಅದೆಲ್ಲ ಮೇನ್ ಬ್ರಾಂಚು. ಪ್ರತಿಯೊಂದು ಮೇನ್ ಬ್ರಾಂಚ್ ಸಹ ಈ ಒಂದು ಮುಂಬೈನಲ್ಲಿರುತ್ತೆ ಗೊತ್ತಲ್ಲ. ಸೊ ಮುಂಬೈ ಅಂದರೆ ಆ ಥರ ವ್ಯಾಪಾರಕ್ಕೆ ಹೆಸರಿಟ್ಟ ಒಂದು ಪ್ರದೇಶ. ಮುಂಬೈನಲ್ಲಿ ಬಿಸ್ನೆಸ್ ತುಂಬ ಮಾಡ್ತಾರೆ ಗುರು, ನೀವೇನೇ ಹೋಗಿ. ಮತ್ತು ಫುಡ್ಡು ಮಾತ್ರ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ನಿಜವಾಗ್ಲೂ. ಮುಂಬೈ ಬಂದರೆ ಫುಡ್ ಮಾತ್ರ ಕಮ್ಮಿ ಕಾಸ್ಟು. ಸೊ ನಿಮಗೆ ನಾನು ಹೇಳ್ತಾ ಇದ್ದೀನಿ ಫುಡ್ಡು ಸೊ ಕಮ್ಮಿ ಕಾಸ್ಟ್ ಅಂದರೆ ಮಾಮೂಲಿ 100, 150 ರೂಪೀಸ್, 200. ಸೊ ಆ ಥರ ನಿಮ್ಗೆ 100 ರೂಪೀಸಲ್ಲಿ ಒಂದು ಒಳ್ಳೆ ಫುಡ್ ಸಿಗುತ್ತೆ, ಪರವಾಗಿಲ್ಲ, ತಿನ್ಬೋದು, ಮ್ಯಾನೇಜ್ ಮಾಡ್ಬೋದು. ಸ್ಟೇ ಅಂತ ಹೇಳ್ತೀರಾ, ಸ್ಟೇನೂ ನಿಮಗೆ ನಾರ್ಮಲ್ ಸ್ಟೇ ಗುರು 1000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟೇ ಏನಿದೆ ಸೊ 1000, 1500, 2000 ರೂಪೀಸ್ ಆ ಥರ. ನಿಮಗೆ ಸೋಲೋ ಟ್ರಾವೆಲರ್ ಅಂದರೆ ಸೋಲೋ ಟ್ರಾವೆಲರ್ಸ್ಗೆಲ್ಲ ಫುಲ್ ಧರ್ಮಶಾಲಾ ಥರ ಇರ್ತವೆ. ನಾನು ತೋರಿಸಿ ನಿಮಗೆ. ನಾನು ಸ್ಟೇ ಆಗಿರೋದು ಸಹ ಒಂದು ಧರ್ಮಶಾಲಾ ಅಂತ ಆ ಥರ ಇದೆ. ನೀವು ಬೇಕಾದ್ರೆ ಯಾಕಂದರೆ ಫ್ಯಾಮಿಲಿ ಬಂದರೆ ನೀವೆಲ್ಲ ಫುಲ್ ಹೋಟೆಲ್ ಮಾಡ್ಬೋದು, ರೂಮ್ ಮಾಡ್ಬೋದು. ಸಿಂಗಲ್ ಸೋಲೋ ಬಂದರೆ ಸೊ ನಿಮಗೆ ಧರ್ಮಶಾಲಾ ಈ ಥರ ಸಿಗುತ್ತೆ. ಆ ಥರ ಮಾಡ್ಕೊಂಬಿಟ್ಟು ನೀವು ಮಾಡ್ಬೋದು. ಸೊ ನಾವು ಬಂದುಬಿಟ್ಟು ಇವಾಗ ಬಸ್ಗೆ ಹೋಗ್ಬೇಕಾಗುತ್ತೆ. ಇವಾಗ ನಾನು ಸ್ಟೇ ಆಗಿರೋದು ಬಂದ್ಬಿಟ್ಟು ಗಾಂಧಿ ಚೌಕ್ ಕಸ್ತೂರಿಬಾ ರೋಡು. ಇಲ್ಲಿಂದ ಜಸ್ಟ್ ಸುಮಾರು ಒಂದು 5 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ ಇದೆ. ಈ ಒಂದು ಮುಖೇಶ್ ಅಂಬಾನಿ ಒಂದು ಮನೆ ಇದೆ ಇಲ್ಲಿಂದ. ಸೊ ಜಸ್ಟ್ ಬಂದ್ಬಿಟ್ಟು ನಿಯರು ಒಂದು 3 ಕಿಲೋಮೀಟರ್ ಮಾತ್ರ. ಸೊ ನಿಮಗೆ ತಾಜ್ ಹೋಟೆಲ್ಲು ಪ್ರತಿಯೊಂದು ಹೋಟೆಲ್ ಇಲ್ಲಿ ಸಿಗುತ್ತೆ. ನೀವು ಬೇಕಾದ್ರೆ ಸ್ಟೇ ಬೇಕಾದ್ರೆ ಸೊ ಇಲ್ಲೇ ನಿಯರ್ ಆಗುತ್ತೆ ನಿಮಗೆ. ಇಲ್ಲಿಂದ ನಿಯರ್ ಒಂದು 5-10 ಕಿಲೋಮೀಟ್ರಲ್ಲಿ ನಿಮಗೆ ತಾಜ್ ಹೋಟೆಲ್ ಸಿಗುತ್ತೆ ಗೊತ್ತಲ್ಲ. ಸೊ ತಾಜ್ ಹೋಟೆಲ್ಲು ಮತ್ತು ಬಂದ್ಬಿಟ್ಟು ಗೇಟ್ ವೇ ಆಫ್ ಇಂಡಿಯಾ ಪ್ರತಿಯೊಂದು ಪ್ಲೇಸಸ್ಸು ನಿಮ್ಗೆ ಏನು ಬೇಕೋ ಅದೆಲ್ಲ ಬಂದ್ಬಿಟ್ಟು ನಿಯರಲ್ಲೇ ಸಿಗುತ್ತೆ. ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು ಬೇಕಾದ್ರೆ. ಸೊ ನಮ್ಮ ಬಸ್ ಬರ್ತಾಯಿದೆ, ನನಗೆ ಇವಾಗ ಬಸ್ ವೆಯ್ಟ್ ಮಾಡಬೇಕಾಗತ್ತೆ. ನಾವು ನಮ್ಮ ಬಸ್ ಸ್ಟ್ಯಾಂಡ್ ನಾನು ನೋಡಬೇಕು, ನೋಡ್ಬಿಟ್ಟು ಬಸ್ಗಾರ ಹೋಗ್ಬೇಕಾಗತ್ತೆ. ಸೊ ನಾನು ನಿಮಗೆ ಬಸ್ಸಲ್ಲಿ ಹತ್ಬಿಟ್ಟು ನಾನು ನಿಮಗೆ ಎಲ್ಲ ಫುಲ್ ಕ್ಲಾಟ್ ಒಂದು ಸಿಟಿನ ಒಂದು ವ್ಯೂ ತೋರಿಸ್ತೀನಿ ಮನೆ. ಛತ್ರಪತಿ ಶಿವಾಜಿ ಅವರ ಒಂದು ಇದು ನೋಡಿ ಬಂದ್ಬಿಟ್ಟು ಎಲ್ಲ ರೈಲ್ವೆ ಸ್ಟೇಷನ್ ನೋಡಂಗಿದೆಯೋ. ಸೊ ಎಲ್ಲ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಥರ ಫೀಲ್ ಆಗಲ್ಲ ಗೊತ್ತಾ. ಯಾವುದೋ ಬಾಂಗ್ಲಾ ಥರ ಇದೆ ನೋಡಿ ಮುಂದೆ ಹೆಂಗಿದೆ ಅಂದ್ಬಿಟ್ಟೆಲ್ಲ. ಸೊ ಇದ್ರ ಆಪೋಸಿಟಲ್ಲೇ ಒಂದು ಪ್ಯಾಲೇಸ್ ಇದೆ. ನೀವು ಒಳಗಡೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ ಯಾವ ಥರ ಇದೆ ಸ್ಟೇಷನ್. ಸೊ ಇದೆಲ್ಲ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್.